ಬಳ್ಳಾರಿಯಲ್ಲಿ ನಡೆದ ಗಲಭೆಯಲ್ಲಿ ಖಾಸಗಿ ಅಂಗರಕ್ಷಕನ ಹೆಸರಿನಲ್ಲಿ ಜನರ ಮೇಲೆ ಗುಂಡಿನ ದಾಳಿ ನಡೆಸಿ ಓರ್ವ ವ್ಯಕ್ತಿ ಮೃತಪಟ್ಟಿದ್ದು ಹಾಗೂ ಕಲ್ಲು ದೊಣ್ಣೆಗಳಿಂದ ತೂರಾಟ ನೋಡಿದರೆ ಯಾರಿಗಾದರೂ ಭಯ ಹುಟ್ಟೇ ಹುಟ್ಟುತ್ತೆ. ಗಣಿದಣಿ ಹಾಗೂ ಗ್ರಾನೈಟ್ ದನಿಗಳಿಂದ ವೈಯಕ್ತಿಕ ರಾಜಕೀಯ ಗಾಳದಲ್ಲಿ ಬಳ್ಳಾರಿಯ ಜನರು ನಲುಗಿ ಹೋಗಿದ್ದಾರೆ. ಈ ಘಟನೆಯನ್ನು ಹಾಲಿ ನ್ಯಾಯಾಧೀಶರಿಂದ ಇಲ್ಲವೇ ಸಿಬಿಐಗೆ ವಹಿಸಿ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನಾ ಒತ್ತಾಯಿಸಿದೆ. ಬಳ್ಳಾರಿ ಎಸ್ಪಿ ಆಗಿ ಅಧಿಕಾರ ವಹಿಸಿಕೊಂಡ ಒಂದೇ ದಿನಕ್ಕೆ ಅಮಾನತು ಮಾಡಿದರು. ಎಷ್ಟು ಸರಿ ಗೃಹ ಮಂತ್ರಿಗಳೇ ಇರಲಿ, ಆದರೆ ಜನಪ್ರತಿನಿಧಿಗಳಿಗೆ ಕುಮ್ಮಕ್ಕಿನಿಂದ ನಡೆದ ಘಟನೆ. ಜನಪ್ರತಿನಿಧಿಗಳನ್ನು ಅಮಾನತು ಮಾಡಬೇಕು. ಎಲ್ಲರಿಗೂ ಒಂದೇ ಕಾನೂನುಗಳು ಮಾತ್ರ ಅಧಿಕಾರಿಗಳಿವೆಯೇ? ಜನಪ್ರತಿನಿಧಿಗಳಿಗೆ ಯಾವ ಕಾನೂನು ಅನ್ವಯಿಸಲ್ವೇ ಎನ್ನುವ ಪ್ರಶ್ನೆ ಕಾಡುತ್ತಿದೆ. ಆದ್ದರಿಂದ ಸರ್ಕಾರ ಹಾಲಿ ನ್ಯಾಯಾಧೀಶರಿಂದ ಇಲ್ಲವೇ ಸಿಬಿಐಗೆ ವಹಿಸಿ ಕೂಡಲೇ ಎಸ್ಪಿಯವರನ್ನು ಕರ್ತವ್ಯಕ್ಕೆ ನಿಯೋಜನೆ ಮಾಡಿ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಒತ್ತಾಯಿಸಿದೆ. ಈ ಸಂದರ್ಭದಲ್ಲಿ ತಹಶೀಲ್ದಾರ್ಗೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ರಾಜ್ಯ ಕಾರ್ಯಾಧ್ಯಕ್ಷ ಬೇಡ್ರೆಡ್ಡಿ ಬಸವರೆಡ್ಡಿ, ತಾಲೂಕು ಅಧ್ಯಕ್ಷ ಟಿ ಗಂಗಾಧರ್, ಕಾರ್ಯದರ್ಶಿ ತಿಪ್ಪೇಸ್ವಾಮಿ, ರವಿಕುಮಾರ್, ನಾಗೇಂದ್ರಪ್ಪ, ಪಾಪನಾಯ್ಕ, ಓಬಾನಾಯ್ಕ, ವೀರೇಶ್, ಕೆಟಿ ತಿಪ್ಪೇಸ್ವಾಮಿ ಇತರರು ಇದ್ದರು.